ಒಂದು ಸಮಿತಿ ರಚನೆ ಮಾಡ್ತಾರೆ, ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸ್ ಆಗಬೇಕು ಅಂತ. ಸ್ಟಾಫಿಂಗ್ ಕರ್ನಾಟಕದವ್ರನ್ನ ಅಧ್ಯಕ್ಷರು ಮಾಡಿರ್ತಾರೆ, ಹನುಮಂತಪ್ಪ ಅಂತ, ಟಿ ಹನುಮಂತಪ್ಪ ಅಂತ. ವಾಸ್ ದ ಫಸ್ಟ್ ಸೆಕ್ರೆಟರಿ ಆಫ್ ತಮಿಳ್ನಾಡು ಲೆಜಿಸ್ಲೇಚರ್. ತಮಿಳ್ನಾಡಲ್ಲಿ ಹೋದೆ ಮೊದಲನೇ ಹೆಸರು ಕನ್ನಡಿಗರದೇ ಇರೋದು, ತೆಂಗಲಿ ಹನುಮಂತಪ್ಪ ಅಂತ. ಅಣ್ಣಾದುರೈ ಮುಖ್ಯಮಂತ್ರಿ ಆದಾಗ ಅವರಿದ್ದರು ಸರ್, ಕನ್ನಡದವರು. ತೆಂಗಲಿ Pride. ಬಟ್ ಎಸ್ ಫಸ್ಟ್ ಸೆಕೆಂಡ್ ಐ ಕ್ಯಾನ್ ಸಿ ಹಿಸ್ ನೇಮ್. ಸರ್, ಯು ಆರ್ ಆಲ್ಸೋ ಅವರ್ ಪ್ರೈಡ್ ಸರ್, ಬಿಕಾಸ್ ಕನ್ನಡಿಗರಾಗಿ ನೀವು ಗೋವಾ ಲೆಜಿಸ್ಲೇಚರ್ ಅಲ್ಲಿ ಸೆಕ್ರೆಟರಿ ಕೆಲಸ ಮಾಡಿದ್ದೀರಾ, ಕಾರ್ಯದರ್ಶಿಯಾಗಿ. ನಾನು ಐ ಥಿಂಕ್ ಅಮಂಗ್ 16 states ಐ ವಾಸ್ ಸೆಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್. ಕ್ರಿಶ್ಚಿಯನ್ ಸ್ಪೀಕರ್ ಬಂದು ನನ್ನ ಪರ್ಫಾರ್ಮೆನ್ಸ್ ನೋಡಿ, ರೆಸ್ಯೂಮ್ ನೋಡಿ ನಾನು ಸೆಲೆಕ್ಟ್ ಮಾಡೋದು. ಬಟ್ ಹನುಮಂತಪ್ಪ ಅನ್ನೋದು ಭಾಳ ಎಫಿಷಿಯೆಂಟ್ ಸೀನಿಯರ್ ಮ್ಯಾನ್. ತಮಿಳ್ನಾಡಲ್ಲಿ ಅದನ್ನು ಮೊದಲನೇ ಹೆಸರು ಬರುತ್ತೆ. ಅವರ ದೇಶದಲ್ಲಿ ಒಂದು ಚೇರ್ಮನ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ ಏನು ಸರ್. ಆಮೇಲೆ ಇಂಡಿಯನ್ ಪಾರ್ಲಿಮೆಂಟ್ ಸರ್ವಿಸ್ ಆಗಬೇಕು. ಆಮೇಲೆ ಸ್ಟಾಫಿಂಗ್ ಪ್ಯಾಟರ್ನ್ ಬಗ್ಗೆ ಎಲ್ಲ ರಿಪೋರ್ಟ್ ಕೊಡ್ತಾರೆ. ಡಿಸ್ಕಷನ್ ಬರೋ ಸ್ಟೇಜಲ್ಲಿ ಆ ಸ್ಪೀಕರ್ ಏನು ಮಾಡ್ತಾರೆ, ಅಲ್ಲಿದ್ದವ್ರು ಮಾತು ಕೇಳಿಬಿಟ್ಟು ಅದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಮತ್ತೆ ಸುಮಾರು ಒಂದು 30 ಸಭೆಗಳಾಗಿರ್ಬೋದು ಇದುವರೆಗೂ ನನ್ನ ಅಂದಾಜು. ನೀವೇನೋ ILS ಬರ್ದಿದ್ದೀನಿ ಅಂತ ಹೇಳಿ, ಅದನ್ನೇ ಈಗ ಮಾಡೋಕ್ಕಾಗಲ್ಲ. IPS ಆಲ್ರೆಡಿ ಬಂದುಬಿಡ್ತಲ್ಲ, ಇಂಡಿಯನ್ ಪಾರ್ಲಿಮೆಂಟ್ ಸರ್ವಿಸ್ ಆಗಿರೋದ್ರಿಂದ. ಅದಕ್ಕೆ ನಾನು ನಿಮ್ಗೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಮಾಡಿ ಅಂತ. ಲೆಜಿಸ್ಲೇಚರ್ ಎಲ್ಲ ಸ್ಟೇಟಲ್ಲಿ ಇರುತ್ತಲ್ಲ, ಈ ಸ್ಟೇಟ್ನವ್ರಿಗೆ ಆ ಸ್ಟೇಟ್ ಹೋಗೋದು, ಆ ಸ್ಟೇಟ್ ಈ ಸ್ಟೇಟ್ಗೆ ಹೋಗ್ಬೋದು. ಅದಕ್ಕೆ ಕಂಡಕ್ಟ್ ಎಕ್ಸಾಮಿನೇಷನ್ ಆನ್ ಪಾರ್ ವಿತ್ IAS ಅಂತ.